ಕುಂಬ್ರ ಶ್ರೀರಾಮಗಿರಿಯಲ್ಲಿರುವ ಶ್ರೀರಾಮ ಭಜನ ಮಂದಿರದ ಪುನರ್ ನಿರ್ಮಾಣದ ಸಂಕಲ್ಪದೊಂದಿಗೆ ಪುತ್ತೂರು ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಶ್ರೀರಾಮ ತಾರಕ ಯಜ್ಞ ಮತ್ತು ಶ್ರೀರಾಮ ನಾಮ ಜಪ ಸಮರ್ಪಣೆ ಕಾರ್ಯಕ್ರಮವು ಜನವರಿ 25 ಮತ್ತು 26ರಂದು ನಡೆಯಲಿದೆ ಎಂದು ಶ್ರೀರಾಮ ಭಜನ ಮಂದಿರದ ಆಡಳಿತ ಸಮಿತಿ ನಿಕಟಪೂರ್ವ ಅಧ್ಯಕ್ಷ ನ್ಯಾಯವಾದಿ ಕುಂಬ್ರ ದುರ್ಗಾಪ್ರಸಾದ್ ರೈ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಮ್ಮ ಗ್ರಾಮದಲ್ಲಿ ದೇವಸ್ಥಾನಗಳಿಲ್ಲದಿದ್ದರೂ ಸುಮಾರು 50 ವರ್ಷಗಳ ಇತಿಹಾಸ ಇರುವ ಮಂದಿರದಲ್ಲಿ ದೇವಸ್ಥಾನಗಳಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಜನವರಿ 25ಕ್ಕೆ ದೇವತಾ ಪ್ರಾರ್ಥನೆ, ಅಘೋರ ಹೋಮ ಸಹಿತ ಹಲವು ಕ್ರಿಯಾದಿಗಳು ನಡೆದು ರಾತ್ರಿ ದುರ್ಗಾ ನಮಸ್ಕಾರ ನಡೆಯಲಿದೆ. ಜನವರಿ 26ಕ್ಕೆ 12 ಕಾಯಿ ಶ್ರೀ ಮಹಾಗಣಪತಿ ಹೋಮ, ಶ್ರೀರಾಮ ತಾರಕ ಯಜ್ಞ, ಸರ್ವ ಪ್ರಾಯಶ್ಚಿತ, ಆಶ್ಲೇಷ ಬಲಿ ಪೂಜೆ, ಮಹಾಪೂಜೆ, ಅನ್ನ ಸಂತರ್ಪಣೆ ನಡೆಯಲಿದೆ ಎಂದವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಮ ತಾರಕ ಯಜ್ಞ ಸಮಿತಿಯ ಪ್ರಧಾನ ಸಂಚಾಲಕ ರತನ್ ರೈ ಕುಂಬ್ರಾ, ಸಂಚಾಲಕ ರಾಜೇಶ್ ರೈ ಪುರ್ಪುಂಜ, ನಾರಾಯಣ ಪೂಜಾರಿ ಕುರಿಕಾರ ಉಪಸ್ಥಿತರಿದ್ದರು. ಯಾವುದೇ ರಾಜಕೀಯವಾದ ವೇದಿಕೆ ಅಲ್ಲದೆ ಇರುವುದರಿಂದ ಒಂದು ಧಾರ್ಮಿಕ ಸಂಚಲನೆಯನ್ನ ಮತ್ತು ಧಾರ್ಮಿಕ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮತ್ತು ನಮ್ಮ ಭಜನಾ ಮಂದಿರಕ್ಕೆ ಸುಮಾರು ವರ್ಷಗಳ ಒಂದು ಇತಿಹಾಸ ಇದೆ. ವಿಶೇಷವಾಗಿ ಒಳಮಗುರು ಗ್ರಾಮದಲ್ಲಿ ಯಾವುದೇ ದೇವಸ್ಥಾನ ಇಲ್ಲ. ನಿಮ್ಮ ಗಮನಕ್ಕೆ ಅಲ್ಲಿ ದೈವಸ್ಥಾನ ಮತ್ತು ಭಜನಾ ಮಂದಿರಗಳು ಮಾತ್ರ ಇರುವಂಥದ್ದು. ಈಗಾಗಲೇ ನಮ್ಮ ಬೇರೆ ಬೇರೆ ಭಜನಾ ಮಂದಿರಗಳು ಜೀರ್ಣೋದ್ಧಾರ ಆಯಿತು. ನಮ್ಮಲ್ಲಿ ಒಂದು ಸಂಕಲ್ಪ ಇತ್ತು, ಕುಂಬ್ರದ ಒಂದು ಕೇಂದ್ರ ಸ್ಥಾನದಲ್ಲಿ ನಮ್ಮ ಭಜನಾ ಮಂದಿರ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದು ರೂಪುಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಭಾಂಗಣ ಆಗಿದೆ. ತಾತ್ಕಾಲಿಕವಾಗಿ ಅದನ್ನು ಮಾಡಬೇಕು ಅನ್ನೋ ಒಂದು ಇಚ್ಛೆ ನಮ್ಮಲ್ಲಿ ತುಂಬ ವರ್ಷದಿಂದ ಇತ್ತು. ಸುಮಾರು ಜನ ಅಧ್ಯಕ್ಷರು ಇದರ ಮುಂಚೂಣಿಯ ನಾಯಕರಾಗಿ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ದೇವಸ್ಥಾನ ಇಲ್ಲ ಇದ್ದರೂ ಒಂದು ವಿಚಾರ ಏನು ಅಂತ ಹೇಳಿದರೆ, ಒಂದು ದೇವಸ್ಥಾನದಲ್ಲಿ ನಡೀಬೇಕಾದಂಥ ಎಲ್ಲ ಕಾರ್ಯಕ್ರಮ ವರ್ಷ ಪೂರ್ತಿ ನಮ್ಮ ಶ್ರೀರಾಮ ಭಜನಾ ಮಂದಿರ ಕುಂಬ್ರದಲ್ಲಿ ನಡೀತಾ ಇದೆ ಅನ್ನುವುದು ನಮಗೆ ಖುಷಿ ಕೊಟ್ಟಿರುವಂಥದ್ದು. ಅದು ವಿಜೃಂಭಣೆಯ ಗಣೇಶೋತ್ಸವ ಇರಬಹುದು, ಅಥವಾ ನಮ್ಮ ನವರಾತ್ರಿ ಉತ್ಸವದ ಒಂದು ವಾಹನ ಪೂಜೆ ಎಲ್ಲ ಕಾರ್ಯಕ್ರಮ ಇರಬಹುದು, ಮತ್ತು ಕನ್ಯಾ ಸಂಕ್ರಮಣದ್ದು, ಮತ್ತು ನಮ್ಮ 2 ಸಲ ನಾವು ಇದನ್ನು ಮಾಡುವಂಥದ್ದು, ಸತ್ಯನಾರಾಯಣ ಪೂಜೆಯನ್ನು ಕೈಗೊಳ್ಳುವಂಥದ್ದು, ಮತ್ತು ಕಟೀಲು ದುರ್ಗಾ ಪರಮೇಶ್ವರಿ ದೇವಿ ವಿಶೇಷ ಸೇವೆಯನ್ನು ನಡೆಸಿ ನಾವು ಅರ್ಧ ಏಕ ಭಜನೆಯೊಂದಿಗೆ ಅಲ್ಲಿ ಒಂದು ಕಟೀಲು ದೇವಿಯ ಒಂದು ಸೇವೆಯನ್ನು ಮಾಡಿಸುವಂಥದ್ದು. ಅಂತೂ ಒಂದು ದೇವಸ್ಥಾನ ನಡಿಬೇಕಂತ ಎಲ್ಲ ಕಾರ್ಯಕ್ರಮ ಭಜನಾ ಮಂದಿರದಲ್ಲಿ ನಡೀತಾ ಇದೆ. ಮುಖ್ಯವಾಗಿ ನಾವು ಇದನ್ನೆಲ್ಲ ಮನಗಂಡು ಅದನ್ನು ಜೀರ್ಣೋದ್ಧಾರ ಮಾಡಬೇಕು, ಒಂದು ಉತ್ತಮವಾದ ಭಜನಾ ಮಂಟಪದ ನಿರ್ಮಾಣ ಆಗಬೇಕು. ವಿಶೇಷವಾದ ದಕ್ಷಿಣ ಕನ್ನಡದಲ್ಲಿ ಒಂದು ವಿಶೇಷವಾದ ಭಜನಾ ಮಂಟಪ ನಿರ್ಮಾಣ ಆಗಬೇಕು, ಮತ್ತು ಒಂದು ವ್ಯವಸ್ಥಿತ ರೀತಿಯ ಒಂದು ಭಜನಾ ಒಂದು ಗರ್ಭಗುಡಿಯ ರೀತಿಯಲ್ಲಿ ಆಗಬೇಕು. ಮತ್ತು ಎಲ್ಲ ನಮ್ಮ ಯಾರೆಲ್ಲ ನಮ್ಮ ಭಕ್ತರಿದ್ದಾರೆ ಅವರೆಲ್ಲರೂ ಬಂದು ವಿಶೇಷವಾಗಿ ಇಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕೀಯವನ್ನು ಬಿಟ್ಟು ಈ ಭಜನಾ ಮಂದಿರ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸಿದ್ದೇವೆ.